అప్పుడు తమిళ సినిమాల్ని హిందీలోకి డబ్ చేయకండి. డబ్బులేమో హిందీ నుంచి కావాలి, ఉత్తరప్రదేశ్ నుంచి డబ్బులు కావాలి, ಛತ್ತೀಸ್ಗಢ నుంచి ಡಬ್ಬುలు ಕಾవాలి, కానీ ಹಿಂದಿ ಮಾకు ವದ್ದಂತೆ. ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ನಾರ್ತ್ ವರ್ಸಸ್ ಸೌತ್, ಹಿಂದಿ ವರ್ಸಸ್ ರೀಜನಲ್ ಲ್ಯಾಂಗ್ವೇಜಸ್ ಮತ್ತು ಕಂಪಲ್ಸರಿ 3 ಲ್ಯಾಂಗ್ವೇಜ್ ಪಾಲಿಸಿ ಬಗ್ಗೆ ಹಲವಾರು ಡಿಸ್ಕಷನ್ಗಳು ನಡೀತಾ ಇರುತ್ತೆ. ಖಂಡಿತ ನೀವು ಅದನ್ನು ಗಮನಿಸಿರ್ತೀರಾ. ತಮಿಳುನಾಡು ಸರ್ಕಾರ ನಾವು ಯಾವುದೇ ಕಾರಣಕ್ಕೂ ಕಂಪಲ್ಸರಿ 3 ಲ್ಯಾಂಗ್ವೇಜ್ ಪಾಲಿಸಿಯನ್ನು ಫಾಲೋ ಮಾಡೋದಿಲ್ಲ ಅಂತ ಹಠ ಹಿಡಿದಿದೆ. ಜೊತೆಗೆ ಕೇಂದ್ರ ಸರ್ಕಾರ ಕೂಡ ನೀವೇನಾದರೂ 3 ಲ್ಯಾಂಗ್ವೇಜ್ ಪಾಲಿಸಿ ಅಥವಾ ನ್ಯಾಷನಲ್ ಎಜುಕೇಷನ್ ಪಾಲಿಸಿಯನ್ನು ಅಳವಡಿಸ್ಕೊಳ್ತಲೇ ಹೋದರೆ ತಮಿಳುನಾಡಿಗೆ ನಾವು ರಿಲೀಸ್ ಮಾಡಬೇಕಾಗಿರೋ ಫಂಡ್ಸ್ಗಳನ್ನು ರಿಲೀಸ್ ಮಾಡೋದಿಲ್ಲ ಅಂತ ವಾರ್ನ್ ಮಾಡಿದೆ. ಜೊತೆಗೆ ಇದರ ಮಧ್ಯದಲ್ಲಿ ತೆಲುಗಿನ ಪವರ್ ಸ್ಟಾರ್ ಹಾಗೂ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಆದಂತಹ ಪವನ್ ಕಲ್ಯಾಣ್ ಅವರು ತಮಿಳಿಗರಿಗೆ ನಿಮ್ಮ ಸಿನಿಮಾವನ್ನು ಹಿಂದಿಯಲ್ಲಿ ಡಬ್ ಮಾಡಿ UP ಬಿಹಾರದಲ್ಲಿ ಕೋಟಿ ಹಣವನ್ನು ಸಂಪಾದಿಸ್ತೀರಾ, ನಿಮಗೆ ಹಿಂದಿಯವರ ದುಡ್ಡು ಬೇಕು, ಆದರೆ ಹಿಂದಿ ಮಾತ್ರ ಕಲಿಯೋದಕ್ಕೆ ಬೇಡ ಅಂತ ವ್ಯಂಗ್ಯವಾಡಿದ್ದಾರೆ. ಸರಿಯಾಗಿದ್ರೆ ದುಡ್ಡಿನ ಬಗ್ಗೆನೇ ಮಾತಾಡೋದಾದ್ರೆ ಕರ್ನಾಟಕ ಕಾಂಟ್ರಿಬ್ಯೂಟ್ ಮಾಡೋ ಪ್ರತಿ 100 ರೂಪಾಯಿಗೆ ಕೇಂದ್ರದಿಂದ 12ರಿಂದ 13 ರೂಪಾಯಿ ಮಾತ್ರ ಕರ್ನಾಟಕಕ್ಕೆ ವಾಪಸ್ ಬರುತ್ತೆ. ಇದೇ ರೀತಿ ತಮಿಳುನಾಡು ಕಾಂಟ್ರಿಬ್ಯೂಟ್ ಮಾಡೋ ಪ್ರತಿ 100 ರೂಪಾಯಿಗೆ ಕೇಂದ್ರದಿಂದ ತಮಿಳುನಾಡಿಗೆ 29 ರೂಪಾಯಿ ವಾಪಸ್ ಬರುತ್ತೆ. ಅದೇ ಉತ್ತರ ಪ್ರದೇಶದ ವಿಚಾರಕ್ಕೆ ಬಂದರೆ ಉತ್ತರ ಪ್ರದೇಶ ಕಾಂಟ್ರಿಬ್ಯೂಟ್ ಮಾಡೋ ಪ್ರತಿ 100 ರೂಪಾಯಿಗೆ ಕೇಂದ್ರದಿಂದ 273 ರೂಪಾಯಿ ಉತ್ತರ ಪ್ರದೇಶಕ್ಕೆ ಬರುತ್ತೆ. ಇನ್ನು ಬಿಹಾರದ ಕತೆ ಕೇಳಿಬಿಟ್ರೆ ನೀವು, ಬಿಹಾರ ಕಾಂಟ್ರಿಬ್ಯೂಟ್ ಮಾಡೋ ಪ್ರತಿ 100 ರೂಪಾಯಿಗೆ ಕೇಂದ್ರದಿಂದ ಬಿಹಾರಕ್ಕೆ 706 ರೂಪಾಯಿ ವಾಪಸ್ ಬರುತ್ತೆ. ಪವರ್ ಸ್ಟಾರ್ ಪವನ್ ಕಲ್ಯಾಣ್ ಅವರ ಲೆಕ್ಕಾಚಾರದಲ್ಲೇ ಮಾತಾಡೋದಾದ್ರೆ ದಕ್ಷಿಣ ಭಾರತದ ರಾಜ್ಯಗಳ ಟ್ಯಾಕ್ಸ್ ದುಡ್ಡು UP ಮತ್ತು ಬಿಹಾರಕ್ಕೆ ಹೋಗ್ತಿರ್ಬೇಕಾದ್ರೆ ನಮ್ಮ ಮೇಲೆ ಅವರು ಹಿಂದಿ ಇಂಪೋಸಿಷನ್ ಮಾಡೋ ಬದಲು UP ಹಾಗೂ ಬಿಹಾರದ ಮಕ್ಕಳಿಗೆ ಕನ್ನಡ ಅಥವಾ ತಮಿಳ್ ಕಲಿಸೋದ್ರಲ್ಲಿ ಏನು ತಪ್ಪಿದೆ? ಸಿನಿಮಾ ಸ್ಟಾರ್ಗಳು ರಾಜಕೀಯಕ್ಕೆ ಬಂದರೆ ಈ ರೀತಿ ಎಡಬಿಡಂಗಿ ಮಾತುಗಳನ್ನು ಆಡ್ತಾರೆ ಅನ್ನೋದು ನನ್ನ ಅಭಿಪ್ರಾಯ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಂತ ಕಮೆಂಟ್ ಮಾಡಿ.